ಹಾಯ್ ದಿಸ್ ಇಸ್ ಮಂಜುನಾಥ್ ಅಮೃತ್ನವರ್ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಡಿಯರ್ ಫ್ರೆಂಡ್ಸ್, ತುಂಬ ಅಭ್ಯರ್ಥಿಗಳು ಕೇಳ್ತಾ ಇದ್ರಿ ಒಳ ಮೀಸಲಾತಿ ವಿಷಯ ಏನಾಯಿತು ಸರ್, ಆಮೇಲೆ ಕಾಲ್ಫಾರ್ಮ್ ಯಾವಾಗ ಆಗುತ್ತೆ, ಏಡೆಡ್ ಸ್ಕೂಲಿನ ನೋಟಿಫಿಕೇಷನ್ ಯಾವಾಗ ಆಗುತ್ತೆ, ಜೊತೆಗೆ ಯಾಕೆ ಇನ್ಫಾರ್ಮೇಷನನ್ನು ನಮ್ಗೆ ಕೊಡ್ತಾ ಇಲ್ಲ ನೀವು ಈಗ ಅಂತ ಹೇಳಿ ಎಷ್ಟೋ ಅಭ್ಯರ್ಥಿಗಳು ಕಮೆಂಟ್ಗಳನ್ನು ಡ್ರಾಪ್ ಮಾಡ್ತಾ ಇದ್ರಿ. ಬಟ್ ನಾನು ತುಂಬ ವಿಡಿಯೋಗಳಲ್ಲಿ ಹೇಳ್ತಾನೆ ಬಂದಿದ್ದೆ, ಒಳ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಎಲ್ಲಿವರೆಗೂ ಸಮಸ್ಯೆ ಬಗೆಹರಿಯೋದಿಲ್ವೋ ಅಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂಥ ಕಾಲ್ಫಾರ್ಮ್ಗಳು ಆಗೋದಿಲ್ಲ ಅಂತ ಹೇಳಿ. ಕಳೆದ ಸಚಿವ ಸಂಪುಟದಲ್ಲಿ ಅಂದರೆ ಏಪ್ರಿಲ್ 16ಕ್ಕೇನು ಸಚಿವ ಸಂಪುಟವನ್ನು ಕರೆದಿದ್ರು, ಆ ಸಂಪುಟದಲ್ಲಿ ಈ ವಿಷಯದ ಕುರಿತು ಅಂದರೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತಹ ಆ ವಿಷಯವನ್ನು ಕುರಿತು ಡಿಸ್ಕಸ್ ಮಾಡಿದಾರಂತೆ. ಆ ಡಿಸ್ಕಸ್ ಮಾಡಿ ಒಂದು ನಿರ್ಧಾರವನ್ನು ಅಲ್ಲಿ ತೆಗೆದುಕೊಂಡಿದ್ದಾರೆ. ಅದೇನು, ಒಳ ಮೀಸಲಾತಿಯನ್ನು ಜಾರಿ ಮಾಡಲಿಕ್ಕೋಸ್ಕರ CS ಸಮಿತಿಯನ್ನು ರಚನೆ ಮಾಡಬೇಕು ಅಂತ ಹೇಳಿ CM ಅವರು ಆದೇಶವನ್ನು ಮಾಡಿದಾರಂತೆ. ಅಂದರೆ ಆ ಒಳ ಮೀಸಲಾತಿಯನ್ನು ವೈಜ್ಞಾನಿಕವಾಗಿ ಅನುಷ್ಠಾನಗೊಳಿಸಲಿಕ್ಕ ಶಿಫಾರಸುಗಳನ್ನು ನೀಡುವಂತಹ ಜವಾಬ್ದಾರಿ ಈ CS ಸಮಿತಿಗೆ ವಹಿಸಲಾಗಿದೆ. ಅಂದರೆ ತಾಂತ್ರಿಕ ಸಮಿತಿಯನ್ನು ರಚನೆ ಮಾಡಿ ಆ ತಾಂತ್ರಿಕ ಸಮಿತಿಯು ಯಾವೆಲ್ಲ ಶಿಫಾರಸುಗಳನ್ನು ನೀಡುತ್ತೋ ಅದರ ಆಧಾರದ ಮೇಲೆ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ಇನ್ನೂ ಒಂದು ಖುಷಿ ವಿಚಾರ ಏನು ಅಂತ ಹೇಳಿದರೆ, KEA ವತಿಯಿಂದ ಆಲ್ರೆಡಿ ಕೃಷಿ ಇಲಾಖೆಯಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ನೋಟಿಫಿಕೇಷನ್ ಕೂಡ ಜಾರಿಯಾಗಿದೆ. AO ಮತ್ತು AAO ಹುದ್ದೆಗಳಿಗೆ ನೋಟಿಫಿಕೇಷನನ್ನು ಜಾರಿ ಮಾಡಿದ್ದಾರೆ. ಆ ನೋಟಿಫಿಕೇಷನಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಒಳ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಏನೇ ನಿರ್ಧಾರ ಬಂದರೂ ಕೂಡ ನಾವು ಅದನ್ನು ಅಡಾಪ್ಟ್ ಮಾಡ್ಕೊಳ್ತೀವಿ ಅಂತ ಹೇಳಿ. ಸೊ ಇದನ್ನೆಲ್ಲ ಗಮನಿಸಿದಾಗ ಒಂದು ಸಂತೋಷದ ವಿಚಾರ ಏನಂತ ಹೇಳಿದರೆ, ಏನು ಏಪ್ರಿಲ್ 24ಕ್ಕೆ ಇವರು ಸಭೆಯನ್ನು ಇಟ್ಕೊಂಡಿದ್ದಾರೆ, ಆ ಸಭೆಯಲ್ಲಿ ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಒಂದು ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ 99% ಕನ್ಫರ್ಮ್ ಆಗಿದೆ. ಸೊ ಅದರ ಬೆನ್ನಲ್ಲೇ ಎಲ್ಲ ಏನು ಹೋಲ್ಡ್ ಆಗಿದ್ವು ಆ ಎಲ್ಲ ಹೋಲ್ಡ್ ಆಗಿರ್ತಕ್ಕಂತಹ ಕಾಲ್ಫಾರ್ಮ್ಗಳು ಅದರ ಬೆನ್ನಲ್ಲೇ ನಡೆಯುವ ಸಾಧ್ಯತೆಯೂ ಕೂಡ ಹೆಚ್ಚಿದೆ. ಮುಖ್ಯವಾಗಿ ಯಾವ ರೀತಿಯಲ್ಲಿ ಇದನ್ನು ಅಳವಡಿಸ್ಕೊಳ್ತಾರೆ ಅನ್ನೋದನ್ನು ನೋಡೋದಾದರೆ, ಎಡಗೈ ಬಲಗೈ ಮತ್ತು ಮಧ್ಯಮ ವರ್ಗಕ್ಕೆ ಅಂದರೆ SCಯಲ್ಲಿ ABC ಅಂತ ಏನು ಮಾಡಿದ್ದಾರೆ, ಆ ABCಗೆ ಎಷ್ಟೆಷ್ಟು ಪರ್ಸೆಂಟನ್ನು ಕೊಡಬಹುದು ಅಂತ ಹೇಳಿ ಡಿಸೈಡ್ ಮಾಡುವಂತಹ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಈ ತಾಂತ್ರಿಕ ಸಮಿತಿ ಶಿಫಾರಸುಗಳನ್ನು ನೀಡುತ್ತೆ. ಮೋಸ್ಟ್ ಪ್ರೊಬ್ಯಾಬ್ಲಿ 5.3, 5.3, 4.4 ಅಂದರೆ ABC ಅಂತೇನಿದ್ದಾವೆ ಆ ABಗೆ 5.3, Cಗೆ ಸಂಬಂಧಪಟ್ಟ ಹಾಗೆ 4.4 ಮೀಸಲಾತಿಯನ್ನು ನೀಡುವಂತಹ ಸಾಧ್ಯತೆ ಇದೆ. ಇದೇ ವಿಷಯವನ್ನು ಕುರಿತು ವೈಜ್ಞಾನಿಕವಾಗಿ ಚರ್ಚಿಸಿ ಅನುಷ್ಠಾನಗೊಳಿಸಬೇಕು ಎಂಬ ಕಾರಣಕ್ಕಾಗಿ ತಾಂತ್ರಿಕ ಸಮಿತಿಯ ರಚನೆಗೆ ನಿರ್ಧರಿಸಲಾಯಿತು ಎಂದು ತಿಳಿದು ಬಂದಿದೆ. ಸೊ ಈ ವಿಷಯ ಇಷ್ಟೇ. ಈ ತಾಂತ್ರಿಕ ಸಮಿತಿ ಇದೆಯಲ್ವಾ, ಇದು ಸಮಿತಿ ಏನು ಶಿಫಾರಸುಗಳನ್ನು ಕೊಡುತ್ತೆ ಅದರ ಆಧಾರದ ಮೇಲೆ ಏಪ್ರಿಲ್ 24ಕ್ಕೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತಹ ಅಂತಿಮ ನಿರ್ಧಾರ ಅಥವಾ ಅದನ್ನು ಜಾರಿ ಮಾಡುವಂತಹ ಸಾಧ್ಯತೆ ಹೆಚ್ಚಿರೋದ್ರಿಂದ ಯಾವೆಲ್ಲ ಅಭ್ಯರ್ಥಿಗಳು ಇಷ್ಟು ದಿನ ವೇಟ್ ಮಾಡ್ತಾ ಇದ್ರಿ, ಎಲ್ಲ ಅಭ್ಯರ್ಥಿಗಳು ನಿಮ್ಮ ಸ್ಟಡಿಯನ್ನಾಗಲಿ ಅಥವಾ ನಿಮ್ಮ ಸ್ಟಡಿ ಅವರನ್ನಾಗಲಿ ದ್ವಿಗುಣಗೊಳಿಸಿ. ಅಂದಾಗ ಮಾತ್ರ ಮುಂದೆ ಬರ್ತಕ್ಕಂತಹ ಕಾಲ್ಫಾರ್ಮ್ಗಳಲ್ಲಿ ಒಂದು ಹುದ್ದೆ ನಿಮ್ಮದಾಗಲಿಕ್ಕೆ ಸಾಧ್ಯ. ಸೊ ಇದಷ್ಟು ಇವತ್ತಿನ ಇನ್ಫಾರ್ಮೇಷನ್ ಆಗಿತ್ತು. ಇನ್ನು ಇದೇ ರೀತಿ ಇನ್ನೊಂದು ಇನ್ಫಾರ್ಮೇಷನ್ನೊಂದಿಗೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಬಾಯ್, ಹ್ಯಾವ್ ಅ ನೈಸ್ ಡೇ.